ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೈವಾರಾಧನಾ ವಿಧಿಯ ವಾಚನಗಳು ನಮಗೆ ಕ್ರೈಸ್ತೀಯ ಜೀವನದ ಮುಖ್ಯ ಗುರಿಯಾಗಿರುವ ದೇವರ ಸಾಮ್ರಾಜ್ಯ, ನಿತ್ಯ ಆನಂದ ಹಾಗೂ ಅದನ್ನು ಗಳಿಸಲು ಬೇಕಾದಂತಹ ನಮ್ಮ ವ್ಯಕ್ತಿತ್ವ, ನಡೆ ಹಾಗೂ ನುಡಿಗಳ ಕುರಿತು ತಿಳಿಸಿಕೊಡುತ್ತವೆ. ನಾವು ಇಂದು ಅಷ್ಟಭಾಗ್ಯಗಳನ್ನು ಕುರಿತು ಧ್ಯಾನಿಸುತ್ತೇವೆ. ಪ್ರಭು ಯೇಸು ದೇವರ ಸಾಮ್ರಾಜ್ಯದ ಮೌಲ್ಯವನ್ನು ಹಾಗೂ ಅದನ್ನು ಪ್ರವೇಶಿಸಲು ನಮ್ಮಲ್ಲಿ ಇರಬೇಕಾದ ಗುಣಗಳನ್ನು ತೆರೆದಿಡುತ್ತಾ, ಬಡವರು, ದುಃಖಿಗಳು, ವಿನಯಶೀಲರು, ನ್ಯಾಯ ನೀತಿಗಾಗಿ ಹಾತೊರೆಯುವವರು, ದಯಾವಂತರು, ನಿರ್ಮಲ ಹೃದಯಿಗಳು, ಶಾಂತಿಗಾಗಿ ಶ್ರಮಿಸುವವರು, ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಸಹ ಭಾಗ್ಯವಂತರು ಎನ್ನುತ್ತಾರೆ. ಈ ಎಲ್ಲ ಅಷ್ಟಭಾಗ್ಯಗಳು ನಾವು ನಿಜವಾದ ಕ್ರೈಸ್ತೀಯ ಬಾಳನ್ನು ಜೀವಿಸಲು ಬೇಕಾದ ಅತ್ಯಮೂಲ್ಯ ಅಂಶಗಳನ್ನು ಒಳಗೊಂಡಿದ್ದು, ಕ್ರಿಸ್ತರ ಅನುಯಾಯಿಗಳಾಗಿ ಪ್ರೀತಿ, ಕರುಣೆ ಹಾಗೂ ವಿಧೇಯತೆಯ ಗುಣಗಳನ್ನು ಬೆಳೆಸಿ ಜೀವಿಸಲು ಈ ಅಷ್ಟಭಾಗ್ಯಗಳನ್ನು ನಮ್ಮ ಜೀವನದಲ್ಲಿ ಕರಗತಗೊಳಿಸಬೇಕೆಂದು ಪ್ರಭು ಇಂದು ನಮ್ಮಿಂದ ಅಪೇಕ್ಷಿಸುತ್ತಾರೆ. ಈ ವರಕ್ಕಾಗಿ ಇಂದಿನ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಜೆಫನ್ಯನ ಗ್ರಂಥ ಅಧ್ಯಾಯ 2 ವಾಕ್ಯ 3, ನಂತರ ಅಧ್ಯಾಯ 3 ವಾಕ್ಯ 12-13 ತನಕ ಆಲಿಸುತ್ತೇವೆ. ಇಂದಿನ ಈ ವಾಚನದಲ್ಲಿ ಜೆಫನ್ಯನು ನೀತಿವಂತ ಯೆಹೂದ್ಯರನ್ನು ಆಶೀರ್ವದಿಸಲ್ಪಟ್ಟವರು ಅಥವಾ ಭಾಗ್ಯವಂತರು ಎನ್ನುತ್ತಾನೆ. ಏಕೆಂದರೆ ಇವರು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ದೀನತೆಯಿಂದ ಮತ್ತು ಒಳ್ಳೆಯ ನಡತೆಯಿಂದ ದೇವರ ಮೇಲೆ ಅವಲಂಬಿತರಾಗಿದ್ದಾರೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯಗಳು 26-31 ತನಕ ಆಲಿಸುತ್ತೇವೆ. ಇದರಲ್ಲಿ ಸಂತ ಪೌಲರು ಕೊರಿಂಥ ಕ್ರೈಸ್ತರನ್ನು ಉದ್ದೇಶಿಸಿ ದೇವರು ನೀಡಿರುವ ಸ್ವರ್ಗ ಸಾಮ್ರಾಜ್ಯದ ಆಶೀರ್ವಾದಗಳನ್ನು ಸಮುದಾಯದ ಒಳಿತಿಗೆ ಬಳಸಿಕೊಳ್ಳಬೇಕು, ಏಕೆಂದರೆ ನಿಮಗೆ ಪ್ರಭು ಯೇಸುವಿನಲ್ಲಿ ನಿತ್ಯ ಜೀವವು ದೊರಕುವುದು ಎಂದು ನುಡಿಯುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಮತ್ತಾಯರ ಶುಭ ಸಂದೇಶ ಅಧ್ಯಾಯ 5 ವಾಕ್ಯಗಳು 1-12 ತನಕ ನಾವು ಆಲಿಸುತ್ತೇವೆ. ಅಷ್ಟಭಾಗ್ಯಗಳ ಬೋಧನೆ ಇಂದಿನ ದೈವ ವಾಕ್ಯದ ಸಂದೇಶ. ಅಷ್ಟಭಾಗ್ಯಗಳನ್ನು ಶುಭ ಸಂದೇಶದ ಹೃದಯ ಎನ್ನಬಹುದು. ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವನು ಎಂಬ ಯೇಸುವಿನ ವಾಕ್ಯಕ್ಕೆ ಅನುಗುಣವಾಗಿ ಪ್ರತಿ ದೀನತೆಗೂ ಔನ್ನತ್ಯವಿದೆ ಎಂಬ ಸಂದೇಶವನ್ನು ಯೇಸು ಇಂದು ನೀಡುತ್ತಾರೆ. ಪ್ರಿಯರೇ, ಈ ಅಷ್ಟಭಾಗ್ಯಗಳು ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ವಿಶ್ವದ ಎಲ್ಲ ಧಾರ್ಮಿಕ ವ್ಯಕ್ತಿಗಳ ಮೇಲೆ ಇದು ಗಾಢವಾದ ಪ್ರಭಾವವನ್ನು ಬೀರಿದೆ. ಆ ಕಾಲದಲ್ಲಿ ಜನ ಯಾವುದು ಶ್ರೇಷ್ಠ ಎಂದು ನಂಬಿದ್ದರೋ ಅದಕ್ಕೆ ವಿರುದ್ಧವಾದುದನ್ನೇ ಶ್ರೇಷ್ಠ ಎಂದು ಸಾರುವುದರ ಮೂಲಕ ಸಮಾಜ ನಂಬಿದ್ದ ಮೌಲ್ಯಗಳನ್ನು ಯೇಸು ಅದಲು ಬದಲು ಮಾಡುತ್ತಾರೆ. ಈ ಕ್ರಾಂತಿಕಾರ ಬದಲಾವಣೆ ಅಷ್ಟಭಾಗ್ಯಗಳಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಪ್ರತಿಯೊಂದು ಧರ್ಮಗ್ರಂಥದಲ್ಲೂ ಒಂದಷ್ಟು ಪ್ರಮುಖ ಅಂಶಗಳು ಇರುತ್ತೆ. ಯಾವುದೇ ಧರ್ಮಗ್ರಂಥವನ್ನು ಸಾರಾಂಶ ರೂಪದಲ್ಲಿ ನೋಡಲು ಸಾಧ್ಯವಿಲ್ಲದಿದ್ದರೂ ಕೆಲವು ಪ್ರಮುಖ ವಿಷಯಗಳನ್ನು ಹೆಕ್ಕಿ ತೆಗೆದು ಕೇಂದ್ರ ಸಂದೇಶವನ್ನಾಗಿ ನೋಡಬಹುದು. ಹೊಸ ಒಡಂಬಡಿಕೆಯಲ್ಲಿ ಇಂತಹ ಪ್ರಮುಖ ಭಾಗ ಬೆಟ್ಟದ ಮೇಲಿನ ಪ್ರಬೋಧನೆ, ಅಂದರೆ ಅಷ್ಟಭಾಗ್ಯಗಳು. ಈ ಅಷ್ಟಭಾಗ್ಯಗಳು ಕ್ರಿಸ್ತರು ತಮ್ಮ ಶಿಷ್ಯರು ಹೇಗೆ ಇರಬೇಕು ಹಾಗೂ ಅವರು ಹೇಗೆ ಬಾಳಬೇಕು ಎಂಬುದನ್ನು ನಮಗೆ ತಿಳಿಸುತ್ತಾರೆ. ಈ ಅಷ್ಟಭಾಗ್ಯಗಳು ಹಳೆಯ ಒಡಂಬಡಿಕೆಯಲ್ಲಿ ನೀಡಲಾಗಿರುವ 10 ಆಜ್ಞೆಗಳನ್ನು ಸಂಪೂರ್ಣಗೊಳಿಸುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಗೆ ದೇವರು ನೀಡಿದ ಆಜ್ಞೆಗಳು ನಕಾರಾತ್ಮಕ ರೂಪದಲ್ಲಿದ್ದರೆ, ಅಷ್ಟಭಾಗ್ಯಗಳು ಪ್ರಭು ಯೇಸು ಸಕಾರಾತ್ಮಕ ರೂಪದಲ್ಲಿ ಅಥವಾ ಮೌಲ್ಯಾಧಾರಿತ ವಿಷಯಗಳಾಗಿ ನಮಗೆ ಪ್ರಸ್ತುತಪಡಿಸುತ್ತಾರೆ ಮತ್ತು ಅವು ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯದೆಡೆಗೆ ಮುನ್ನಡೆಸುತ್ತವೆ.
ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ಶಿಷ್ಯರಿಗೆ ಬಡತನ, ಹಸಿವು, ವೇದನೆ ಮತ್ತು ಹಿಂಸೆ ಇವುಗಳ ವಿರೋಧಾಭ್ಯಾಸ ಆಶೀರ್ವಾದಗಳನ್ನು ತಿಳಿಸುತ್ತಾರೆ. ಬಡತನದಲ್ಲಿ ನಾವು ದೇವರ ಆಳ್ವಿಕೆಯನ್ನು, ಹಸಿವಿನಲ್ಲಿ ಅವರ ಉದಾರತೆಯನ್ನು, ವೇದನೆಯಲ್ಲಿ ನಿಜ ಸಂತೋಷವನ್ನು ಹಾಗೂ ಹಿಂಸೆಯಲ್ಲಿ ನಿಜ ಆನಂದವನ್ನು ಕಾಣುತ್ತೇವೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಪ್ರಭು ಯೇಸುವಿಗೆ ಆಶೀರ್ವದಿತರು ಎಂದರೆ ಆತ್ಮದಲ್ಲಿ ಬಡವರಾಗಿರುವವರು, ಕರುಣೆ ಉಳ್ಳವರು, ದೀನರು, ದಯಾವಂತರು, ಪರಿಶುದ್ಧ ಹೃದಯದವರು, ಶಾಂತಿಗಾಗಿ ಶ್ರಮಿಸುವವರು ಮತ್ತು ಆತನಿಗಾಗಿ ಹಿಂಸೆಯನ್ನು ತಾಳುವವರು. ಇಂದಿನ ಈ 3 ವಾಚನಗಳು ನಮಗೆ ಪರಿಶುದ್ಧವಾದ ಮತ್ತು ಸಂತೋಷದವಾದ ಜೀವನವನ್ನು ನಡೆಸಲು ದೇವರ ಮೇಲೆ ಸಂಪೂರ್ಣ ನಾವು ಅವಲಂಬಿತರಾಗಿರಬೇಕೆಂದು ಕರೆ ನೀಡುತ್ತಾ ಇವೆ. ಯೇಸುವಿನ ಕಾಲದಲ್ಲಿ ಬಡವರನ್ನ, ವ್ಯಾಧಿಸ್ಥರನ್ನ ಶಾಪಗ್ರಸ್ತರು ಎಂದು ಪರಿಗಣಿಸಿದರು. ಆದರೆ ಕ್ರಿಸ್ತ ಅವರನ್ನು ಭಾಗ್ಯವಂತರು ಎಂದು ಕರೆಯುತ್ತಾರೆ. ನಿಜ ಸಂತೋಷ ಅಷ್ಟಭಾಗ್ಯಗಳಲ್ಲಿ ಅಡಗಿದೆ ಎಂಬುದನ್ನು ತಿಳಿಸುತ್ತಾರೆ. ಅಷ್ಟಭಾಗ್ಯಗಳು ಅಥವಾ ಇಂಗ್ಲಿಷ್ನಲ್ಲಿ ಬಿಯಾಟಿಟ್ಯೂಡ್ಸ್ ಎಂಬ ಪದ ಗ್ರೀಕ್ ಭಾಷೆಯ ಮಕಾರಿಯೋಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಸಂತೋಷ ಅಥವಾ ಭಾಗ್ಯವಂತರು ಎಂಬುದಾಗಿದೆ. ಈ ಅಷ್ಟಭಾಗ್ಯಗಳು ಪ್ರವಾದಿ ಯೆಶಾಯನ ಗ್ರಂಥ ಅಧ್ಯಾಯ 61 ವಾಕ್ಯ 1-2 ಪ್ರತಿಧ್ವನಿಸುತ್ತವೆ. ಈ ರೀತಿಯ ಅಷ್ಟಭಾಗ್ಯಗಳ ಹಲವು ಉದಾಹರಣೆಗಳನ್ನು ನಾವು ಸುಜ್ಞಾನ ಗ್ರಂಥದಲ್ಲಿ, ಕೀರ್ತನೆಗಳಲ್ಲಿ ಹಾಗೂ ಪ್ರಕಟಣಾ ಗ್ರಂಥದಲ್ಲೂ ಕೂಡ ಕಾಣುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಸುಮಾರು 37 ಈ ಬೆಟ್ಟದ ಮೇಲಿನ ಬೋಧನೆಯು ನಿಜವಾಗಿಯೂ ಪ್ರಭು ಯೇಸುವಿನ ಬೋಧನೆಗಳ ಗುಚ್ಛವಾಗಿದೆ. ಇದು ಒಂದೇ ಬಾರಿ ನೀಡಿದ ಪ್ರಬೋಧನೆಯಲ್ಲ. ಈ ಅಷ್ಟಭಾಗ್ಯಗಳನ್ನು ಬಹುಶಃ ಕ್ರಿಸ್ತ ಅರಮಾಯಿಕ್ ಭಾಷೆಯಲ್ಲಿ ಬೋಧಿಸಿದರು. ಇವು ಕೇವಲ ಸಾಧಾರಣ ವಾಕ್ಯಗಳು ಆಗಿರಲಿಲ್ಲ, ಬದಲಾಗಿ ಇವು ಘೋಷಣೆಗಳು ಹಾಗೂ ಉದ್ಗಾರಗಳು ಆಗಿತ್ತು. ಪ್ರಿಯರೇ, ಇಂದು ನಾವು ಈ ಅಷ್ಟಭಾಗ್ಯಗಳಿಗಿರುವ ಸವಾಲುಗಳಿಗೆ ಉತ್ತರಿಸಬೇಕಿದೆ. ಕ್ರಿಸ್ತ ಈ ಅಷ್ಟಭಾಗ್ಯಗಳ ಮೂಲಕ ನಮ್ಮ ಮುಂದೆ ಒಂದು ಸವಾಲನ್ನು ನೀಡುತ್ತಾ ಇದ್ದಾರೆ. ಲಕ್ಷಾಂತರ ಜನ ಹಸಿವಿನಿಂದ ಹಿಂಸೆಗೊಳಗಾಗುತ್ತಾ ಸೂರಿಲ್ಲದೆ ಹೀನಾಯ ಜೀವನವನ್ನು ನಡೆಸುತ್ತಿದ್ದಾರೆ. ಅಷ್ಟಭಾಗ್ಯಗಳು ನಮಗೆ ನಿಜ ಜೀವನದ ಮಾರ್ಗವನ್ನು ಪ್ರಸ್ತುತಪಡಿಸುತ್ತಾ ನಮ್ಮನ್ನೇ ನಾವು ಬಡವರೊಂದಿಗೆ, ನೊಂದವರೊಂದಿಗೆ, ದೀನರೊಂದಿಗೆ ಮತ್ತು ಹಸಿವಿನಿಂದ ಹಾಗೂ ನ್ಯಾಯಕ್ಕಾಗಿ ಪರಿತಪಿಸುವವರ ಜೊತೆ ಗುರುತಿಸಿಕೊಳ್ಳಲು ಕರೆ ನೀಡುತ್ತಾರೆ. ಇವು ನಾವು ಕರುಣಾಭರಿತ ವ್ಯಕ್ತಿಗಳಾಗಲು, ಶುದ್ಧ ಹೃದಯಿಗಳಾಗಲು, ಶಾಂತಿಗಾಗಿ ಹಾತೊರೆಯಲು ಕರೆ ನೀಡುತ್ತಾ ಇವೆ. ನಮ್ಮ ಕುಟುಂಬಗಳಲ್ಲಿ, ಸಮುದಾಯದಲ್ಲಿ ಹಿಂಸೆಗೊಳಗಾದವರು ಸಹ ಇವುಗಳನ್ನು ಪಾಲಿಸಲು ತಿಳಿಸುತ್ತವೆ. ನೀವು ಈ ಅಲ್ಪ ಕಾಲದಲ್ಲಿ ಏನನ್ನು ಮಾಡಿದರೂ ಅದನ್ನು ನನಗೆ ಮಾಡಿದಂತೆ ಎಂಬ ಪ್ರಭುವಿನ ವಾಕ್ಯ ನಮ್ಮ ಕಡೆಯ ತೀರ್ಪನ್ನು ನಿರ್ಧರಿಸುವಂತಹ ವಾಕ್ಯವಾಗಿದೆ. ಪ್ರಿಯರೇ, ಮದರ್ ತೆರೇಸಾ ಮತ್ತು ಅವರ ಸಂಗಡಿಗರು ಅಷ್ಟಭಾಗ್ಯಗಳನ್ನು ಈ ಆಧುನಿಕ ಜಗತ್ತಿನಲ್ಲಿ ಬದುಕುವ ಸವಾಲನ್ನು ಸ್ವೀಕರಿಸಿದರು. ಆದುದರಿಂದ ಪ್ರತಿ ಬಾರಿ ನಾವು ರೋಗಿಗಳಿಗೆ, ನೊಂದವರಿಗೆ, ಅವಶ್ಯಕತೆ ಇರುವವರಿಗೆ ನಮ್ಮ ಸಹಾಯದ ಹಸ್ತವನ್ನು ಚಾಚುವಾಗ ಅಷ್ಟಭಾಗ್ಯಗಳ ರುಚಿಯನ್ನು ಸವಿದಂತೆಯೇ ಸರಿ. ಇದರಿಂದಲೇ ಶತಮಾನಗಳಿಂದ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಧರ್ಮಸಭೆಯ ಇನ್ನಿತರ ಅಂಗಗಳು ಸಹಾಯ ಮಾಡುವ ಗುಣವನ್ನು ಕ್ರಿಯಾತ್ಮಕವಾಗಿ ಹಾಗೂ ಶ್ರದ್ಧಾತ್ಮಕವಾಗಿ ನಡೆಸಿಕೊಂಡು ಬಂದಿದೆ. ಇವು ಗಂಜಿ ಕೇಂದ್ರಗಳನ್ನು, ಆಹಾರವನ್ನು, ವಸ್ತುಗಳನ್ನು, ನಿರಾಶ್ರಿತರ ತಾಣಗಳನ್ನು ಹಾಗೂ ಸೂರನ್ನು ನಿರ್ಮಿಸುವ ಕಾರ್ಯಗಳನ್ನು ಮಾಡುತ್ತಾ ಬಂದಿವೆ. ಇಂತಹ ಸಂಸ್ಥೆಗಳು ಕ್ರೈಸ್ತಿಯ ವಿಶ್ವಾಸವನ್ನು ದೃಢಪಡಿಸಲು ಮತ್ತು ಹೆಚ್ಚಿಸಲು ತಮ್ಮ ಅಭೂತಪೂರ್ವ ಒಳ್ಳೆಯ ಕೆಲಸಗಳಿಂದ ಮಾಡುತ್ತಾ ಅಷ್ಟಭಾಗ್ಯಗಳಿಗಿರುವ ಸವಾಲುಗಳಿಗೆ ಉತ್ತರವನ್ನು ನೀಡುತ್ತಾ ಬಂದಿವೆ. ಇಂತಹ ಕಾರ್ಯಗಳು ನಮ್ಮ ಧರ್ಮ ಕೇಂದ್ರದಲ್ಲಿ, ಸಮುದಾಯದಲ್ಲಿ ನಡೆಯುವಾಗ ನಾವು ಅದರಲ್ಲಿ ಭಾಗವಹಿಸುವ ಉದಾರ ಮನಸ್ಸನ್ನು ತೋರಬೇಕಿದೆ. ಪ್ರಿಯರೇ, ಇಂದು ನಮ್ಮ ಮುಂದೆ 2 ದಾರಿಗಳಿವೆ.
ಬುದ್ಧಿವಂತಿಕೆಯಿಂದ ನಾವು ಇದರ ಆಯ್ಕೆಯನ್ನು ಮಾಡಬೇಕಿದೆ. ಒಂದು ಜೀವನದ ದಾರಿ, ಮತ್ತೊಂದು ಅಂತ್ಯ ಅಥವಾ ಸಾವಿನ ದಾರಿ. ಇವೆರಡರ ನಡುವೆ ಮಹತ್ವದ ವ್ಯತ್ಯಾಸವಿದೆ. ಮೊದಲನೆಯ ಶತಮಾನದಲ್ಲಿ ಧರ್ಮೋಪದೇಶವನ್ನು ಕ್ರೈಸ್ತರಿಗೆ ಬೋಧಿಸಲು ಉಪಯೋಗಿಸಿದ ಡಿಡಾಕೆಯ ಪ್ರಾರಂಭದ ವಾಕ್ಯಗಳು ಇವು: ನಿಜ ಜೀವನದ ಮಾರ್ಗ ನಿತ್ಯ ಜೀವದೆಡೆಗೆ ನಡೆಸುವ ಪ್ರಭು ಯೇಸುವಿನ ಮಾರ್ಗ. ಅಷ್ಟಭಾಗ್ಯದ ಸವಾಲೆಂದರೆ, ನೀವು ನಿಜವಾಗಿಯೂ ಪ್ರಪಂಚದ ದಾರಿಯಲ್ಲಿ ಸಂತೋಷವಾಗಿರುವಿರೋ ಅಥವಾ ಪ್ರಭು ಕ್ರಿಸ್ತರ ದಾರಿಯಲ್ಲಿ ಸಂತೋಷವಾಗಿರುವಿರೋ. ನಾವು ಪ್ರಪಂಚದ ದಾರಿಯನ್ನು ಆಯ್ದುಕೊಂಡರೆ ನಮ್ಮ ಆಶೀರ್ವಾದಗಳನ್ನು ತಪ್ಪಾದ ಸ್ಥಳದಲ್ಲಿ ಹುಡುಕುತ್ತಿದ್ದೇವೆ ಎಂದು ಅರ್ಥ. ಏಕೆಂದರೆ ಒಳ್ಳೆಯ ಆರೋಗ್ಯ, ಉತ್ತಮ ಆಯುಷು, ಸಂತೋಷಭರಿತ ಸಂಬಂಧಗಳು ಮತ್ತು ಒಳ್ಳೆಯ ವೃತ್ತಿ ಇವುಗಳು ನಾವು ಅಪೇಕ್ಷಿಸುವ ಆಶೀರ್ವಾದವೆಂದು ನಂಬಿದ್ದೇವೆ. ಇದು ಪ್ರಪಂಚದ ಸರಳವಾದ ಮತ್ತು ಸುಲಭವಾದ ದಾರಿ. ಆದರೆ ಪ್ರಭು ಯೇಸುವಿನ ಕಷ್ಟಕರವಾದ ಹಾದಿ ನಮಗೆ ತಿಳಿಸುವುದೇನೆಂದರೆ, ಬಡವರಿಗಾಗಿ, ರೋಗಿಗಳಿಗಾಗಿ, ಹಸಿವಿನಿಂದ ಬಳಲುತ್ತಿರುವವರಿಗಾಗಿ ನಾವು ಕೆಲಸ ಮಾಡುವುದು ಮತ್ತು ಅವರಿಗಾಗಿ ವೇದನೆಯನ್ನು ಸಹಿಸಿಕೊಳ್ಳುವುದಾಗಿದೆ. ದೇವರಿಗೆ ನಾವೆಲ್ಲರೂ ಒಬ್ಬರನ್ನೊಬ್ಬರು ಸಹಾಯ ಹಸ್ತವನ್ನು ನೀಡುವ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ ಬದುಕಬೇಕು ಎಂಬ ಆಸೆ. ಇದನ್ನು ಮಾಡುವುದರಿಂದ ನಮಗೆ ಖಂಡಿತ ಫಲ ಸಿಗುತ್ತೆ. ಸಂತ ಪೌಲರು 2 ಕೊರಿಂಥರಿಗೆ ಬರೆದ ಪತ್ರ ಅಧ್ಯಾಯ 4 ವಾಕ್ಯ 17 ಈ ರೀತಿ ಹೇಳುತ್ತೆ: ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಅಲ್ಪವಾದರೂ ಕ್ಷಣಿಕವಾದುವು, ಆದರೆ ಅವುಗಳಿಂದ ಲಭಿಸುವ ಮಹಿಮೆಯಾದರೂ ಅಪಾರವಾದುದು, ಅನಂತವಾದುದು ಎನ್ನುತ್ತಾರೆ. ಹಾಗಾಗಿ ಅಷ್ಟಭಾಗ್ಯಗಳ ಆಶೀರ್ವಾದವೆಂದರೆ ಸ್ವರ್ಗ ಸಾಮ್ರಾಜ್ಯವನ್ನು ನಮ್ಮದಾಗಿಸಿಕೊಳ್ಳುವುದಾಗಿದೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.